ಸ್ಪಂದನ ಕ್ರೀಡಾ ಮತ್ತು ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಜಾನಪದ ಗಾಯನ ಮತ್ತು ಕಲೆ ಉಳಿಸಲು ಅರಿವು ಮೂಡಿಸಲು ಶಾಲಾ ಮಕ್ಕಳಿಗೆ ಶಾಲೆ ಸುವ್ವಾಲಿ ತರಬೇತಿ ಕಾರ್ಯಕ್ರಮದ ಸಮಾರೋಪ ಸಮಾರಂಭ. ಅಂತಾರಾಷ್ಟ್ರೀಯ ಜಾನಪದ ಗಾಯಕರಾದ ಡಾಕ್ಟರ್ ಅಪ್ಪೆಗೆರೆ ತಿಮ್ಮರಾಜು, ನಟ ನಿರ್ಮಾಪಕ ಎಸ್ ನಾರಾಯಣರವರು, ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ಎಸ್ ಕೇಶವಮೂರ್ತಿರವರು, ಆಡಳಿತ ಪಕ್ಷದ ಮಾಜಿ ನಾಯಕರಾದ ಎಂ ಶಿವರಾಜುರವರು, ನಾಮನಿರ್ದೇಶಿತ ಪಾಲಿಕೆ ಸದಸ್ಯ ಮೋಹನ್ ಕುಮಾರ್, ವಿಜಯ ಶಿಕ್ಷಣ ಸಂಸ್ಥೆಯ ವಿಜಯ್ ಕುಮಾರ್, ಯೂನಿವರ್ಸಲ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಯೋಗೇಶ್ ನಾಗರಾಜಾಚಾರ್ಯ, ಕನ್ನಡ ಜನಪದ ಪರಿಷತ್ತು ಅಧ್ಯಕ್ಷರಾದ ಜನಪದ ಡಾಕ್ಟರ್ ಎಸ್ ಬಾಲಾಜಿ, ಸಂಗೀತ ನಿರ್ದೇಶಕ ಕೆಎಂ ಇಂದ್ರಾರವರು, ಅನುಪಮ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷೆ ಶ್ರೀಮತಿ ಶ್ವೇತಾ ಯೋಗೇಶ್, ಸ್ಪಂದನ ಸಂಸ್ಥೆಯ ಅಧ್ಯಕ್ಷರಾದ ಸುಧೀಂದ್ರ ಚಾರ್, ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ವಿಶಾಲಾಕ್ಷಿ ಶಿವರಾಜುರವರು ಗಿಡಕ್ಕೆ ನೀರು ಹಾಕುವ ಮೂಲಕ ಸಮಾರೋಪ ಸಮಾರಂಭಕ್ಕೆ ಚಾಲನೆ ನೀಡಿದರು. ಜನಪದ ಕಲೆ, ಸಂಗೀತ ಮತ್ತು ನೃತ್ಯಗಳು ಇಂದಿನ ಮಕ್ಕಳಿಗೆ ತಿಳಿಯಬೇಕು ಎಂಬ ಉದ್ದೇಶ ಶಾಲೆ ಸುವ್ವಾಲಿ ಕಾರ್ಯಕ್ರಮ ಯಶಸ್ವಿಯಾಗಿದೆ ಎಂದು ಹೇಳಿದರು. ಸಾವಿರಾರು ಮಕ್ಕಳಿಗೆ ಜನಪದ ಕಲೆಯ ಕುರಿತು ಅರಿವು ಮಾಹಿತಿ ನೀಡಲಾಯಿತು. ಸಂಗೀತ ನಿರ್ದೇಶಕರು, ಗಾಯಕರು ಅಂದರೆ ಅನೇಕ ಜನಪದ ಕಾರ್ಯಕ್ರಮಗಳನ್ನು ಮಾಡಿದ್ದು ಸ್ಪಂದನ ಸಂಸ್ಥೆಗೆ ಅನೇಕ ಜನಪದ ಕಾರ್ಯಕ್ರಮಗಳನ್ನು ನಿರ್ವಹಿಸಿಕೊಂಡಿದ್ದಾರೆ. ಹಾಗಾಗಿ ಇಬ್ಬರ ಮಹನೀಯರಿಗೆ ಒಂದು ಸಾರು ಮಾಡುಬಾ ಅಂದ್ರೆ ಕರಕರ ತಿನ್ನ ಬ್ಯಾಡ ಸಾರು ಮಾಡುಬಾ ಅಂದ್ರೆ ಉಪ್ಪೇ ಇಲ್ಲಂದವಳೆ ನನ್ನೆಂಡ್ರು ಉಪ್ಪೇ ಇಲ್ಲಂದವಳೆ ಮಂಚದ ಮ್ಯಾಲ ಮಲಗಾಲ ಗೊತ್ತಿಲ್ಲೇ ನವ್ವ ನಮ್ಮ ಶಿಶುನಾಳ ಶರೀಫಜ್ಜ ಗೊತ್ತಿಲ್ಲೇ ನವ್ವ ನಮ್ಮ ಶಿಶುನಾಳ ಶರೀಫಜ್ಜ ಚೆನ್ನಪ್ಪ ಚೆನ್ನಗೌಡ ಕುಮಾರ ಮಾಡಿದ ಕೊಡನವ್ವ ಕುಮಾರ ಮಾಡಿದ ಕೊಡನವ್ವ ಚನ್ನಕ ತಂದೇನ ತಂಗಿ ನೀರಿಗೆ ಬಂದೇನ ಚಂದ್ರಕ ತಂದೇನ ತಂಗಿ ನೀರಿಗೆ ಬಂದೇನ ಚೆನ್ನಪ್ಪ ಚೆನ್ನಗೌಡ ಕುಮಾರ ಮಾಡಿದ ಕೊಡನವ್ವ
ಇಲ್ವಾ? ಸೌಂಡೇ ಇಲ್ಲ. ಜನಪದ ಹಾಡುಗಳು ಕೇಳ್ತೀರಾ? ಕೇಳಬೇಕು. ಈ ವೇದಿಕೆ ಮೇಲೆ ಇಷ್ಟೊಂದು ಒಳ್ಳೊಳ್ಳೆ ಹಾಡುಗಳನ್ನೆಲ್ಲ ಹಾಡ್ತಾ ಇದ್ರು. ಕೇಳಿದ್ರೆ ಹಾಡುಗಳನ್ನ ನೀವು? ಆ ಹಾಡುಗಳನ್ನ ಕೇಳೋದು ಬಹಳ ಬಹಳ ಒಳ್ಳೇದು. ನಮ್ಗೆ ಆರೋಗ್ಯಕ್ಕೂ ಒಳ್ಳೇದು, ನಮ್ಮ ಕಲಿಕೆಗೂ ಒಳ್ಳೇದು. ಅದನ್ನು ಕಲಿತಾ ಇರಬೇಕು, ಜೊತೆಗೆ ಅಳವಡಿಸ್ಕೊಂಡು ಹೋಗ್ತಾ ಇರಬೇಕು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅದೇ ಸಾಹೇಬರಾಗ್ಲೇ ಹೇಳ್ತಾ ಇದ್ರು, ಮಾವಿನ ಮರ, ಮಾವಿನ ಸಸಿ ಎಷ್ಟು ಹಸಿರಾಗಿರುತ್ತೆ ಅಂತ ಹೇಳ್ಬಿಟ್ಟು ಪ್ರಶ್ನೆ ಯಾಕೆ ಅಂತ. ಯಾಕೆ ಅಂದ್ರೆ ಆ ಸಸಿ ಮರವಾಗಿ ಬೆಳೆಯುತ್ತೆ, ಅದು ಫಲವನ್ನು ಕೊಡುತ್ತೆ ನಮಗೆ. ನೀರು ಹಾಕಿ ಗೊಬ್ಬರ ಹಾಕಿ ಅದು ಕೀರೆ ಯಾರೇನು ಬಯಸೋದಿಲ್ಲ, ಅದು ಫಲವನ್ನು ಕೊಡುತ್ತೆ. ಹಾಗಾಗಿ ಅದು ಹಸಿರಾಗಿರುತ್ತೆ. ಮನುಷ್ಯ ಇರೋದಿಲ್ಲ. ಯಾಕೆ? ಮನುಷ್ಯ ಕೊಡೋಕೆ ಯೋಚನೆ ಮಾಡಲ್ಲ, ತಗೊಳಕ್ ಯೋಚನೆ ಮಾಡ್ತಿರ್ತಾರೆ. ಅವ್ರು ಏನು ಕೊಡ್ಲಿಲ್ಲ ಅಂದ್ರೆ ಅವ್ರು ಕೆಟ್ಟವರು. ನಿತ್ಯ ಏನಾದ್ರು ಯಾರಿಂದನಾದ್ರೂ ಏನಾದ್ರು ಬಯಸ್ತಾ ಇರ್ತಾರೆ. ಹಾಗಾಗಿ ಅವನ ಮನಸ್ಸು ದೇಹ ಶುದ್ಧವಾಗಿರೋದೇ ಇಲ್ಲ. ಶಾಲೆ ಸೂಬಾಲೆ ಕಾರ್ಯಕ್ರಮ ಇವತ್ತು ಸಮಾರೋಪ ಸಮಾರಂಭ. ಸುಮಾರು 30 ಶಾಲೆಗಳಿಗೆ ಶಾಲೆ ಸೂಬಾಲೆ ಅಂತ ಹೆಸರಿಟ್ಕೊಂಡು ಎಂ ಶಿವರಾಜ್ ಅವರು ಮಕ್ಕಳಿಗೆ ಇವತ್ತು ಜನಪದವನ್ನು ಬಿತ್ತುತ್ತಾ ಇದ್ದಾರೆ, ಜನಪದವನ್ನು ಹರಡಿಸ್ತಾ ಇದ್ದಾರೆ, ಜನಪದವನ್ನು ಅವರ ನಾಲಿಗೆಗೆ, ಅವರ ಎದೆಗೆ ಹಾಕ್ತಾ ಇದ್ದಾರೆ. ಇಂಥ ಕೆಲಸವನ್ನು ದಯವಿಟ್ಟು ಜನಪದ ಹೃದಯ ಎಂ ಶಿವರಾಜ್ ಅವರು ಇಂಥ ಕೆಲಸವನ್ನು ಮಾಡ್ತಿರ್ತಕ್ಕಂಥದ್ದು ಕರ್ನಾಟಕಕ್ಕೆ ನಿಜವಾಗಲೂ ಕೂಡ ಎಂ ಶಿವರಾಜ್ ಅವರೊಂದು ಮಾದರಿ ಅಂತ ನಾನು ಭಾವಿಸ್ಕೊಂಡು ಈ ಅನುಪಮ ಶಾಲೆಯವರು ಇವತ್ತು ಈ ಶಾಲೆಯ ಸಮಾರೋಪವನ್ನು ಮಾಡಿದ್ದಾರೆ. ಈ ಸ್ಪಂದನ ಮತ್ತು ಕ್ರೀಡಾ ಸಾಂಸ್ಕೃತಿಕ ವೇದಿಕೆ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದೆ. ಇಂಥ ಶಿವರಾಜ್ ಅವರು ಬೆಂಗಳೂರಿನಲ್ಲಿ ಇನ್ನೂ 100 ಜನ ಉಟ್ಕೊಂಡ್ರೆ ಈ ಜನಪದ ಇನ್ನೂ ಉದ್ಧಾರ ಆಗ್ತದೆ. ಈ ಜನಪದವನ್ನು ಮತ್ತೆ ನಮ್ಮ ನೆಲದ ಸಂಸ್ಕೃತಿಯನ್ನು ಬೆಳೆಸಬೇಕು ಅನ್ನೋದು ಜನಪದ ಹೃದಯ ಶಿವರಾಜ್ ಅವರು. ಅಂಥ ಶಿವರಾಜ್ ಅವರು ನನ್ನನ್ನು ಕರೆದಿರೋದಕ್ಕೆ, ನನ್ನ ಪುಸ್ತಕವನ್ನು ಇಡೀ ಶಾಲೆಗಳಿಗೆ ಹಂಚಿರೋದಕ್ಕೆ ನಾನು ಯಾವತ್ತೂ ಕೂಡ ಧನ್ಯನಾಗಿರ್ತೀನಿ. ಈ ಕೆಲಸವನ್ನು ಬೇರೆ ಬೇರೆ ಸಂಘ ಸಂಸ್ಥೆಗಳು ಮಾಡಬೇಕು, ಬೇರೆ ಬೇರೆ ಸಂಘಟನೆಗಳು ಮಾಡಬೇಕು, ಬೇರೆ ಬೇರೆ ರಾಜ್ಯೋತ್ಸವ ಸಂದರ್ಭದಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಮಾಡಬೇಕು. ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಇವತ್ತು ಶಿವರಾಜ್ ಅವರು ಮಾದರಿಯಾಗಿದ್ದಾರೆ. ನಮ್ಮ ಮೋಹನ್ ಕುಮಾರ್ ಅವರು ಹೇಳ್ತಾ ಇದ್ದರು, ನಮ್ಮ ಆತ್ಮೀಯ ಗೆಳೆಯರು ಕೇಶವಮೂರ್ತಿಯವರು ಹೇಳ್ತಾ ಇದ್ದರು, ಭಾಳ ಪ್ರೀತಿಯಿಂದ ಬಂದಿದ್ದೀನಿ ನಾನು. ಶಿವರಾಜ್ ಅವರು ಕಂಡ್ರೆ ನನಗೆ ಎಲ್ಲಿಲ್ಲದ ನೆಲಮೆ. ನನಗೆ ಶಿವರಾಜ್ ಅವರು ಈ ಕೆಲಸ ಮಾಡ್ತಿರ್ತಕ್ಕಂಥದ್ದಕ್ಕೆ ಯಾವತ್ತೂ ಕೂಡ ನಾವು ಸಪೋರ್ಟ್ ಆಗಿರ್ತೀವಿ ಅಂತ ಕೇಶವಮೂರ್ತಿ ಆಗಲಿ, ಮೋಹನ್ ಕುಮಾರ್ ಆಗಲಿ, ನಮ್ಮ ಯೋಗೇಶ್ ಅವರಾಗಲಿ ಭಾಳ ಪ್ರೀತಿಯಿಂದ ಹೇಳ್ತಿದ್ದಾರೆ. ನಾನು ಇದು ಉತ್ಪ್ರೇಕ್ಷೆಯ ಮಾತಲ್ಲ, ಇದು ಉದ್ವೇಗದ ಮಾತು ಅಲ್ಲ. ಮಾಧ್ಯಮದವರೇ, ಇಂಥ ಕೆಲಸವನ್ನು 28 ಟಿ ವಿ ಚಾನಲ್ಗಳು ಕೂಡ ಈ ಜನಪದವನ್ನು ಬಿತ್ತಿದ್ರೆ ಇವತ್ತಿನ ಈ ಮಕ್ಕಳಿಗೆ ಜನಪದ ಅಂದ್ರೇನು, ಜನಪದ ಕಲೆ ಅಂದ್ರೇನು, ಜನಪದ ಗೀತೆಗಳಂದ್ರೇನು, ಜನಪದ ನೃತ್ಯ ಅಂದ್ರೇನು, ಜನಪದ ವಾದ್ಯಗಳಂದ್ರೇನು ಅನ್ನೋದು ಗೊತ್ತಾಗ್ತದೆ. ಅಂಥ ಕೆಲಸವನ್ನು ಇವತ್ತು 30 ಶಾಲೆಗಳಲ್ಲಿ 15,000 ಜನಕ್ಕೆ ಜನಪದವನ್ನು ಬಿತ್ತಿರುವ ಎಂ ಶಿವರಾಜ್ ಅವರಿಗೆ ನಾನು ಅನಂತ ಕೃತಜ್ಞತೆಗಳನ್ನು, ಅಭಿನಂದನೆಗಳನ್ನು ಒಬ್ಬ ಕಲಾವಿದನಾಗಿ, ಹಿರಿಯ ಕಲಾವಿದನಾಗಿ ಅವರಿಗೆ ಅಭಿನಂದಿಸ್ತಾ ಇದ್ದೀನಿ. ನಮಸ್ಕಾರ ಮಾಧ್ಯಮದವರೇ. ಕ್ರೀಡಾ ಮತ್ತು ಸಾಂಸ್ಕೃತಿಕ ವೇದಿಕೆಯಿಂದ ಪ್ರತಿ ವರ್ಷ ಒಂದು ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ನಮ್ಮ ಬಡಾವಣೆಯ ನಗರದ ಮಕ್ಕಳಿಗೆ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಶಾಲೆ ಸೂವಾಲೆ ಕಾರ್ಯಕ್ರಮ. ಈ ಸ್ಕೂಲ್ನಾಗೆ ಐಕ್ಲು ಪದ ಅಂತಕ್ಕಂಥದ್ದು ಜನಪದ ಕಲಿಕೆಯನ್ನು ಮತ್ತು ಜನಪದ ಇವತ್ತು ಉಳಿಸೋ ನಿಟ್ಟಿನಲ್ಲಿ ಇವತ್ತಿನ ಪೀಳಿಗೆ ಮಕ್ಕಳಿಗೆ, ಮುಂದಿನ ಪೀಳಿಗೆಗೂ ಸಹ ತಿಳಿಸ್ತಕ್ಕಂಥ ವಿಚಾರವನ್ನು ತಿಳಿಸ್ತಕ್ಕಂಥ ಇವತ್ತು ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ಖ್ಯಾತ ಗಾಯಕರು, ಪ್ರಸಿದ್ಧ ಹಾಡುಗಾರರು, ಜನಪದದ ಒಂದು ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು, ಖ್ಯಾತ ಜನಪದ ಗಾಯಕರಾದಂಥ ಅಪ್ಪಗೆರೆ ತಿಮ್ಮರಾಜ್ ಅವರು ಬಂದು ಇವತ್ತು ಕಾರ್ಯಕ್ರಮವನ್ನು, ಮತ್ತು ಎಸ್ ನಾರಾಯಣ ಅವರು, ಕೇಶವಮೂರ್ತಿಯವರು ಮತ್ತು ಎಲ್ಲ ಅನೇಕ ಮುಖಂಡರು ಬಂದು ಈ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ನಡ್ಕೊಟ್ಟಿದ್ದಾರೆ. ನಾವು ಸುಮಾರು 30 ಶಾಲೆಗೂ ಸಹ ಪ್ರತಿ ದಿವಸ ನಮ್ಮ ನೆಲಸಗೋಡು ಲಕ್ಷ್ಮಣ್ ಮತ್ತು ತಂಡದವರಿಂದ ಪ್ರತಿ ಶಾಲೆಗೂ ಭೇಟಿ ಕೊಟ್ಟು ಸುಮಾರು 15,000 ವಿದ್ಯಾರ್ಥಿಗಳನ್ನು ತಲುಪಿದ್ದೇವೆ. ಸುಮಾರು
15 ದಿನಗಳ ಕಾಲ ಪ್ರತಿ ಶಾಲೆಗೆ ಭೇಟಿ ಕೊಟ್ಟು ಜನಪದದ ಹಾಡುಗಳನ್ನು ಹೇಳಿಸ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಯಾರಿಗೆ ಆಸಕ್ತಿ ಇರತಕ್ಕಂಥ ಮಕ್ಕಳಿಗೆ ಒಂದು ಶಿಬಿರ ಮಾಡಿ ಜನಪದದ ಹಾಡುಗಳನ್ನು ಕಲಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಸಹ ಮಾಡ್ತಾ ಇದ್ದೇವೆ. ಜನಪದ ಉಳಿಯೋ ನಿಟ್ಟಿನಲ್ಲಿ ಇವತ್ತು ಹಳೆಯ ಗ್ರಾಮೀಣ ಸೊಗಡು ಏನಿದೆ ಅದು ಇವತ್ತು ನಗರೀಕರಣದಲ್ಲಿ ಇವತ್ತು ಅದೆಲ್ಲೋ ಒಂದು ಕಡೆ ಕಣ್ಮರೆ ಆಗ್ತದೆ. ಅದು ಉಳಿಸೋ ನಿಟ್ಟಿನಲ್ಲಿ ವಿಚಾರವನ್ನು ಮಕ್ಕಳಿಗೆ ತಿಳಿಸೋ ನಿಟ್ಟಿನಲ್ಲಿ ಇಂಥ ಪ್ರಯತ್ನವನ್ನು ನಮ್ಮ ಸಂಸ್ಥೆ ಮಾಡ್ತಾಯಿದೆ. ಆದರೆ ಎಲ್ಲರೂ ಸಹ ಹೆಚ್ಚಿನದಾಗಿ ನಮ್ಗೆ ಸಹಕಾರ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ಮೊದಲೇದಾಗಿ ನಾವು ಅಂಗಳ ಕಾರ್ಯಕ್ರಮ, ಮರೆತ ಆಟಗಳ ಮಕ್ಕಳ ಮೇಳ ಇರ್ಬೋದು, ಸುಗ್ಗಿ ಸಂಭ್ರಮ, ಸಿಟಿಯಲ್ಲಿ ಸಿಗದ ಹಳ್ಳಿಗಾಡಿನ ಸಂಗಮ, ಜನಪದ ಜಗಲಿ ಕಾರ್ಯಕ್ರಮ, ಜನಪದರ ನಡಿಗೆ ಜನರ ಬೆಳಿಗ್ಗೆ, ಮತ್ತು ಜನಪದ ಜಿಮ್ಮು, ವಾಕು ಜಾಗು ಎಕ್ಸಸೈಸು ಯಾಕಕ್ಕ ನಮ್ಮನೆ ಕೆಲಸನ ಮಾಡ್ಕೊಂಡ್ರೆ ಸಾಕಕ್ಕ ಕಾರ್ಯಕ್ರಮ ಇರ್ಬೋದು. ಮೊನ್ನೆ ಒಂದು ಶಾಲೆಗೆ ಜನಪದ ಕಾರ್ಯಕ್ರಮ, ನಮ್ಮ ಮಕ್ಕಳಿಗೆ ಕಲಾ ಪ್ರಕಾರಗಳಿರ್ಬೋದು, ಹಳ್ಳಿಯ ಒಂದು ಲೈವ್ ಆಗಿ ಅದನ್ನು ತೋರಿಸ್ತಕ್ಕಂಥ ವಿಚಾರವಾಗಿ ಇವತ್ತು ಮಕ್ಕಳಿಗೆ ದೇಸಿ ಒಂದು ಕಲೆಯನ್ನು ಪಾಶ್ಚಿಮಾತ್ಯ ಸಂಗೀತದಲ್ಲಿ ಪಾಶ್ಚಿಮಾತ್ಯ ಇದರಲ್ಲಿ ನಾವೆಲ್ಲೋ ಮರ್ತು ಹೋಗ್ತಾ ಇದ್ದಾರೆ, ಅದನ್ನು ತಿಳಿಸೋ ನಿಟ್ಟಿನಲ್ಲಿ. ಮತ್ತು ಕಳೆದ ತಿಂಗಳು ಕನ್ನಡ ಮಾತಾಡೋ ಬಾಯಿಗೆ ಮಿಠಾಯಿ ಅಂತ ಒಂದು ಕಾರ್ಯಕ್ರಮ, ಅನ್ಯ ಭಾಷಿಕರು ಹೆಚ್ಚಿರ್ತಕ್ಕಂಥ ಬೆಂಗಳೂರು ನಗರದಲ್ಲಿ ಅವರಿಗೆ ಕನ್ನಡವನ್ನು ಕಲಿಸ್ತಕ್ಕಂಥ ಒಂದು ವಿಶೇಷವಾದಂಥ ಅಭಿಯಾನವನ್ನು ಸಹ ಮಾಡಿದ್ದು. ಇದು ಒಂದು ಅಭಿಯಾನದ ರೀತಿಯಲ್ಲಿ ಶಾಲೆ ಸುವಾಲೆ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿಬಂದಿದೆ. ಇವತ್ತು ಸಮಾರಂಭದಲ್ಲಿ ಎಲ್ಲ ಗಣ್ಯರು ಮತ್ತು ಅದರಲ್ಲೂ ವಿಶೇಷವಾಗಿ ಅಪ್ಪಗೆರೆ ತಿಮ್ಮರಾಜ್ ಅವರು ಬರೆದಿರ್ತಕ್ಕಂಥ ಜನಪದ ಕಲಿಕೆಗಳ ಮತ್ತು ಜನಪದದ ಒಂದು ಒಂದು ಪುಸ್ತಕವನ್ನು ಸಹ ಈ ಸಂದರ್ಭದಲ್ಲಿ ಲೈಬ್ರರಿಗೆ ಪ್ರತಿ ಶಾಲೆಗೂ ನೀಡ್ತಾ ಇದ್ದಾವೆ. ಅದು ಭಾಳ ಯಶಸ್ವಿಯಾಗಿ ನಡ್ಕೊಂಡ್ಬಂದಿದೆ. ಮುಂದಿನ ಸಹ ಮತ್ತೊಂದು ಕಾರ್ಯಕ್ರಮದಂಗೆ ನಗರದ ಜನತೆಗೆ ಮತ್ತೊಂದು ಕಾರ್ಯಕ್ರಮ ಅತಿ ಶೀಘ್ರದಲ್ಲೇ ಸಹ ನಮ್ಮ ಸಂಸ್ಥೆಯಿಂದ ಮಾಡ್ತೇವೆ. ಶಾಲೆ ಸುವಾಲಾಲಿ ಈ ಕಾರ್ಯಕ್ರಮ ಶಿವರಾಜ್ ಅವರು ಭಾಳ ಯಶಸ್ವಿಯಾಗಿ ನೆರವೇರಿಸ್ತಾ ಇದ್ದಾರೆ. ಅಬ್ಗೆರೆ ತಿಮ್ಮರಾಜ್ ಅವರು ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡಿ ಚಲನಚಿತ್ರ ನಟರಾದ ನಿರ್ದೇಶಕರಾದ ನಾರಾಯಣ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಿವರಾಜ್ ಅವರು ಮಾಡೋದು ಎಲ್ಲ ವಿಶೇಷ ಕಾರ್ಯಕ್ರಮಗಳು, ಕನ್ನಡ ಮಾತಾಡು ನಿನ್ನ ಬಾಯಿಗೆ ಮಿಠಾಯಿ ಅನ್ನೋ ಕಾರ್ಯಕ್ರಮ ಇರ್ಬೋದು, ಈ ವ್ಯಾಯಾಮ ಶಾಲೆಯನ್ನು ಮಾಡ್ತಕ್ಕಂಥದ್ದು ಅವ್ರದ್ದೇ ಆದ ಜಾನಪದ ಶೈಲಿಯಲ್ಲಿ ಮಾಡಿದ್ರು. ಮತ್ತು ಮಕ್ಕಳಿಗೆ ಆಟ ಆಡತಕ್ಕಂಥದ್ದಾಗಲಿ, ಹಾಡುಗಳು ಹೇಳೋದಾಗಲಿ, ಅವರ ಚಟುವಟಿಕೆಗಳಲ್ಲಿ ಇವರು ಖಂಡಿತ ಅವರ ಶಾಲಾ ಜೀವನಗಳಲ್ಲಿ ಕನ್ನಡ ಸಂಸ್ಕೃತಿ ಬಿಂಬಿಸೋಂಥ ಅನೇಕ ಕಾರ್ಯಕ್ರಮಗಳು ಮಾಡ್ತಾಯಿದ್ದಾರೆ. ಆ ಕಾರ್ಯಕ್ರಮಕ್ಕೆ ನಾನು ಶುಭಾಶಯಗಳು. ಶಿವರಾಜ್ ಸರ್ ನಿಜವಾಗ್ಲೂ ಒಂದು ಇಂಥ ಕಾರ್ಯಕ್ರಮಗಳನ್ನು ನಡೆಸೋದು ಎಸ್ಪೆಷಲಿ ಮಕ್ಕಳಿಗೆ ಒಂದು ಇನ್ಸ್ಪಿರೇಷನ್ನು. ನಾವು ತುಂಬ ಖುಷಿಯಾಗಿದೆ, ಮಕ್ಕಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತುಂಬ ಖುಷಿ ಪಟ್ಟಿದ್ದಾರೆ. ನಿಜವಾಗ್ಲೂ ಒಂದು ಈ ಒಂದು ವಾಟ್ ಇಸ್ ಇಟ್ ಇಂಗ್ಲೀಷ್ ಮೀಡಿಯಮ್ಗಳಲ್ಲಿ ಶಾಲೆಗಳಲ್ಲಿ ನಾವಿಂಥ ಒಂದು ಪ್ರೇರಣೆಯನ್ನು ನೀಡ್ತಿರೋದು ನಿಜವಾಗ್ಲೂ ಒಂದು ಖುಷಿ ವಿಚಾರ. ಅದಕ್ಕೆ ನಾನು ತುಂಬ ಶಿವರಾಜ್ ಸರ್ಗೆ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನಾವು ಸಹ ಅವರ ಒಂದು ಅಪ್ಪಗೆರೆ ತಿಮ್ಮರಾಜು ಸರ್ ಅವರ ಒಂದು ಪ್ರೇರಣೆಯಿಂದ ನಾವು ಸಹ ನಮ್ಮ ಶಾಲೆಗಳಲ್ಲಿ ಒಂದು ಜನಪದ ಒಂದು ಕಲೆಗಳನ್ನು ರೂಢಿಸ್ಕೊಳ್ಳೋಕ್ಕೆ ನಾವು ಸಹ ಮಕ್ಕಳಿಗೆ ಪ್ರೇರಣೆ ಕೊಡ್ತೀವಿ. ನಾವು ಸಹ ಅದು ಅಳವಡಿಸ್ಕೊಳ್ತೀವಿ ಅಂತ ಈ ಮೂಲಕ ಎಲ್ಲರಿಗೂ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಯುವಕರು ಹಾಗೂ ಈಗ ಯಾರು ಸ್ಕೂಲಲ್ಲಿದ್ದಾರೆ, ಕಾಲೇಜಲ್ಲಿದ್ದಾರೆ, ಅವರೆಲ್ಲರೂ ಈ ಜನಪದ ಒಂದು ಕಾರ್ಯಕ್ರಮ ಮರ್ತಿದ್ದಾರೆ. ಸೊ ಅದು ನಮ್ಮ ಶಿವರಾಜ್ ಅವರು ಏನು ಜನಪದ ಯಾವ ಥರ ಅರ್ಥಪೂರ್ಣವಾಗಿ ನಾವು ಜನಪದ ಕಾರ್ಯಕ್ರಮವನ್ನು ನಾವು ಮಾಡ್ಬೋದು. ಸೊ ಆ ಅರಿವು ನಮ್ಮ ಶಿವರಾಜ್ ಅವರು ವಿಭಿನ್ನವಾಗಿ ಕಾರ್ಯಕ್ರಮಗಳು ಮಾಡಿ ಎಲ್ಲರಿಗೂ ಒಂದು ಅವೇರ್ ಮೂಡಿಸಿದ್ದಾರೆ. ಸೊ ಅವರು ಇದೇ ಥರ ಡಿಫ್ರೆಂಟಾಗಿ ಕಾರ್ಯಕ್ರಮಗಳನ್ನು ಕೊಟ್ಟು ಅವ್ರ ಜನಗಳಿಗೆಲ್ಲ ಮಾಹಿತಿ ಕೊಟ್ಟು ಒಂದು ಹಳೆಯ ಒಂದು ಸಂಸ್ಕೃತಿ, ಹಳೆಯ ಒಂದು ಕಾರ್ಯಕ್ರಮ ಯಾವ ಥರ ಇರಬೇಕು ಅಂತ ಜನಗಳಿಗೆಲ್ಲ ನಿರಂತರವಾಗಿ ಕೊಡಲಿ ಅಂತ ನಾನು ಇವತ್ತು ಅವರಲ್ಲಿ ಮನವಿ ಮಾಡಿಕೊಂಡು ನಾನೊಂದು ಸಣ್ಣ ಒಂದು 2 ನಿಮಿಷದಲ್ಲಿ ಒಂದು ಸಣ್ಣ ಹಾಡನ್ನು ಒಂದು ಪ್ರಸ್ತುತಪಡಿಸಬೇಕು. ಒಂದು ರಂಗಗೀತೆ. ಶಬರಿಗ ಭಯವನಿತ್ತ ಪ್ರಭುವೇ ಕೇಳು, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳು, ಏಳು ನಿನ್ನಯ ಲೀಲೆ ಪರಮ ದಯಾಳು, ಶೀಘ್ರದಿಂ ಜಾಗೃತನಾಗಿ ಎನ್ನ ಮೊರೆ ಕೇಳೋ, ಎನ್ನ ಮೊರೆ ಕೇಳೋ, ಪರಮ ದಯಾಳು. ಓ ಸಿಂಧು ಶಯನ ಸುಂದರವ
ನೀಗಿಸೋ ಲೋಕದ ಭವಬಂಧನ, ನೀಗಿಸೋ ಲೋಕದ ಭವಬಂಧನ. ಪಾಂಡವರ ಆರಾಧ್ಯವರೇಣ್ಯ, ಬ್ರಹ್ಮಾಂಡದೊಳು ನೀನೆ ಶರಣ್ಯ. ಪಾಂಡವರ ಆರಾಧ್ಯವರೇಣ್ಯ, ಬ್ರಹ್ಮಾಂಡದೊಳು ನೀನೆ ಶರಣ್ಯ. ಅಂದು ಸಭೆಯೊಳಗೆ ದ್ರೌಪದಿಯ ಅಪಮಾನವ ಸಹಿಸದೆ ಮೊರೆ ಇಡಲು, ಅಂದು ಸಭೆಯೊಳಗೆ ದ್ರೌಪದಿಯ ಅಪಮಾನವ ಸಹಿಸದೆ ಮೊರೆ ಇಡಲು, ತೊಂದರೆ ಬಂದು ಕಾಯ್ದೆ ನೀನಂದು ಇಂದು ಮೌನವೇ ಜನಾರ್ದನ. ತೊಂದರೆ ಬಂದು ಕಾಯ್ದೆ